ಇಲ್ಲಿ ನೋಡಿ ನಮ್ಮ ಮನೆ ಹತ್ರನೇ ಇರುವ ಒಂದು ಅಂಟ್ವಾಳದ ಮರ, ಸೋಪ್ ನಟ್ ಅಂತಾರಲ್ಲ ಅದೇ ರೀಟಾ. ಇಲ್ಲಿ ನೋಡಿ ನನ್ನ ಕೈಯಲ್ಲಿದೆ. ಈಗ ಇದು ಎಷ್ಟು ಯೂಸ್ ಆಗುತ್ತಂದರೆ ನಮಗೆ ಸುಮಾರೆಲ್ಲ ಈ ಥರ. ಈಗ ಮೆಣಸೆಲ್ಲ ಒಣಗಿಸ್ಬೇಕು, ಇಲ್ಲಿ ಮಂಗ ಕಾಟ ತುಂಬ ಜಾಸ್ತಿ, ಮತ್ತು ಕೆಲವೊಂದೆಲ್ಲ ಹಣ್ಣು ಎಲ್ಲ ಒಣಗಿಸ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಮಂಗ ಎಲ್ಲ ಬರೋದ್ರಿಂದ. ಹಾಗಾಗಿ ಈ ಥರ ನಮ್ಮ ಹತ್ರ ಹೋದ ವರ್ಷ ಉಪಯೋಗಿಸಿದ ನೆಟ್ಗಳೆಲ್ಲ ಇದೆ. ಅದನ್ನು ಈಗ ತೊಳಿಬೇಕಲ್ಲ ಉಪಯೋಗಿಸೋ ಮುಂಚೆ. ಹಾಗಾಗಿ ಇದನ್ನೆಲ್ಲ ತೊಳಿಲಿಕ್ಕೆ ನಾನು ಇದೇ ಯೂಸ್ ಮಾಡ್ತೇನೆ, ರೀಟಾ. ನೋಡಿ ಇಲ್ಲಿ ಯಾವ ರೀತಿ ನೊರೆ ಬರುತ್ತಂತ ನೋಡಿ, ತುಂಬ ಯೂಸ್ ಆಗತ್ತೆ. ಥರ ಬಟ್ಟೆ ಒಗಿಲಿಕ್ಕಾಗಲಿ, ಕೈ, ಈಗ ನಮ್ಮ ತೋಟದೆಲ್ಲ ಕೆಲಸ ಮಾಡಿ ಕೈ ತುಂಬ ಗಲೀಜಾಗಿರುತ್ತೆ, ಆವಾಗ ತೊಳಿಲಿಕ್ಕಾಗಲಿ ಎಲ್ಲದಕ್ಕೂ ತುಂಬ ಉಪಯೋಗ. ನೋಡಿದ್ರಲ್ಲಿ ಎಷ್ಟು ಒಳ್ಳೆ ಈಗ ನೊರೆ ಬರುತ್ತಂತೆ ನೋಡಿ. ಎಲ್ಲ ಕೊಳೆ ಎಲ್ಲ ಹೋಗಿ ಈಗ ಫುಲ್ ಕ್ಲೀನಾಗಿ ಬರುತ್ತೆ. ಹಾಗೆ ಒಂದೊಂದೇ ಈಗ ವಾಶ್ ಮಾಡಬೇಕು ನೋಡಿ. ಇದಕ್ಕೆ ಇಟ್ಟಲ್ಲೇ ಒಂಥರ ವಾಸನೆ ಬರ್ತಾ ಇತ್ತು. ಹಾಗಾಗಿ ಈ ಸೋಪ್ ಬೇರೆ ಸೋಪ್ ಹಾಕಿ ತೊಳೆದ್ರೆ ಆ ವಾಸನೆ ಹೋಗ್ತಿರ್ಲಿಲ್ಲ. ಈ ಸೋಪ್ ನೆಟ್ ಹಾಕಿದ್ರ ಮೇಲೆ ಅದು ಟೆಕ್ಸ್ಚರೇ ಚೇಂಜ್ ಆಗೋಯ್ತು. ಕ್ಲೀನಾಗಿದೆ ನೋಡಿ.